ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎಲ್ಲನೂ ಅಷ್ಟೇ ನಮ್ಮ ಮನೆಯಲ್ಲಿ ಫೋಟೋಗಳು, ದೇವ್ರ ಫೋಟೋಗಳು, ವಿಗ್ರಹಗಳು ಇರ್ತವೆ, ಹಳೆ ವಿಗ್ರಹಗಳು. ಅವನು ಏನು ಮಾಡಬೇಕು ಅನ್ನುವಂಥದ್ದೊಂದು ಎಲ್ಲರ ಮನಸ್ಸಿನಲ್ಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಥವಾ ಏನೋ ಗೊತ್ತಾಗದೆ ನಾವು ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಅದೇ ರೀತಿಯೇ ಮಾಡಿರ್ತೀವಿ. ಅಥವಾ ಏನೋ ನಮಗೆ ತಿಳಿದಿರೋ ಹಾಗೆ ನಾವು ಮಾಡಿರ್ತೀವಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು, ನಮ್ಮ ಮನೆಯಲ್ಲಿ ಏನಾದರೂ ನಾವು ಪೂಜೆಗೆ ಯೋಗ್ಯವಲ್ಲದ ಅಂದರೆ ಮುಕ್ಕಾಗಿರುವಂಥ ವಿಗ್ರಹಗಳು ಅಥವಾ ಹಳೆಯ ಫೋಟೋಗಳಿರ್ತವೆ. ಹಳೆ ಫೋಟೋಗಳು ಅಂದರೆ ಫ್ರೇಮ್ಗಳೆಲ್ಲನೂ ಸಹ ಸ್ವಲ್ಪ ಪೂಜೆ ಮಾಡುವಾಗ ನೀರು ಎಲ್ಲ ಬಿದ್ದುಬಿಟ್ಟು ಅದೊಂದು ರೀತಿ ಊದ್ಕೊಂಡಂಗಾಗಿ ಫ್ರೇಮ್ ಎಲ್ಲ ಇದಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಆ ಥರ ಹಳೆ ಫೋಟೋಗಳಿದ್ದಾಗ ನಮಗೆ ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ. ಆಗ ನಾವು ಹೊಸ ಫೋಟೋ ತಂದ ಮೇಲೆ ಅಥವಾ ತರಬೇಕು ಅಂತ ಅಂದ್ಕೊಂಡ್ಮೇಲೆ ಆ ಹಳೆ ಫೋಟೋಗಳನ್ನು ಏನು ಮಾಡಬೇಕು ನೋಡೋಣ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ವಿಗ್ರಹಗಳ ಒಂದು ಫಸ್ಟ್ ಫೋಟೋಗಳು ವಿಚಾರಕ್ಕೆ ಬರೋಣ. ಫೋಟೋಗಳು ಏನಾದರೂ ನಮ್ಮ ಮನೆಯಲ್ಲಿ ಇದ್ದಾಗ ನಾವೇನು ಮಾಡ್ತೀವಿ, ನಾನು ಸಹ ಆ ತಪ್ಪನ್ನು ಮಾಡಿದ್ದೀನಿ. ಏನು ಅಂದರೆ, ನಮ್ಮ ಊರಲ್ಲಿರುವಂಥ ದೇವಸ್ಥಾನ ಅಥವಾ ಅರಳಿಕಟ್ಟೆ ಇರುತ್ತೆ, ಅಥವಾ ಬನ್ನಿ ವೃಕ್ಷ ಇರುತ್ತೆ, ಅಥವಾ ಬೇವಿನ ಮರ ಇರುತ್ತೆ ದೇವಸ್ಥಾನದ ಹತ್ರ. ಅಲ್ಲಿ ತೊಗೊಂಡೋಗಿ ಇಟ್ಟು ಬಂದುಬಿಡ್ತೀವಿ. ಸಾಮಾನ್ಯವಾಗಿ ಮನೆಯಲ್ಲಿರುವಂಥ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಅದೇ ರೀತಿಯೇ ಮಾಡ್ತಾ ಇರ್ತೀವಿ. ನಾನು ಸಹ ಆ ಥರ ಮಾಡಿದ್ದೀನಿ, ಗೊತ್ತಿಲ್ಲದೆ ಮಾಡಿರುವಂಥದ್ದು. ಸೊ ಗೊತ್ತಿಲ್ಲದೆ ನಾವು ಮಾಡಿದಾಗ ಅದು ತಪ್ಪು ಅಂತ ಅನಿಸಲ್ಲ. ಇದನ್ನು ಮಾಡಿದರೆ ತಪ್ಪಾಗುತ್ತದಲ್ವ. ನನಗೆ ಗೊತ್ತಿರಲಿಲ್ಲ, ಒಂದು ಹಳೆ ಫೋಟೋನ ದೇವಸ್ಥಾನದ ಹತ್ರ ಇಟ್ಟು ಬರೋದಕ್ಕೆ ಕಳಿಸಿದ್ದು ಉಂಟು. ಸೊ ಆ ಥರ ಕಳಿಸಿರುವಂಥ ಫೋಟೋಗಳು ಏನಾಗುತ್ತೆ ಅಂದರೆ, ಅವು ಆ ಥರ ಕಳಿಸ್ತೀವಿ. ವಿಗ್ರಹಗಳನ್ನು ಅದೇ ರೀತಿ ಮಾಡ್ತೀವಿ. ಅದೇ ಬೆಳ್ಳಿ ವಿಗ್ರಹಗಳಿರ್ತವೆ, ಹಿತ್ತಾಳೆ ವಿಗ್ರಹಗಳಿರ್ತವೆ, ಅವನ್ನ ಏನು ಮಾಡಬೇಕು ಅನ್ನೋದನ್ನು ಸಹ ನೋಡೋಣ. ಏನೋ ಮಣ್ಣಿನವು ಅಥವಾ ಏನು ಹೇಳ್ತೀವಿ, ಫ್ರೇಮಲ್ಲಿ ಇರ್ತಾವೆ ನೋಡಿ ವಿಗ್ರಹಗಳು ಟೈಪು, ಮಣ್ಣಿಂದು ಅದಾದರೆ ಪರವಾಗಿಲ್ಲ, ಕಳಿಸ್ತೀವಿ ನಾವು ದೇವಸ್ಥಾನದ ಹತ್ರ, ಕಟ್ಟೆ ಹತ್ರ, ದೇವಸ್ಥಾನದ ಹತ್ರ ಇಟ್ಟು ಬನ್ನಿ ಅಂತಂದು ಹೇಳಿ. ಆ ಥರ ನಾವು ಇಟ್ಟು ಬಂದರೆ ಏನಾಗುತ್ತೆ ಅಂದರೆ, ಆ ದೇವಸ್ಥಾನದ ಹತ್ರ ಎಲ್ಲ ಇಟ್ಟು ಬಂದಾಗ ಫೋಟೋಗಳು ಸ್ವಲ್ಪ ದಿನ ಅಲ್ಲಂದ್ರಲ್ಲಿ ಬಿದ್ದು ಬಿಟ್ಟವು. ಆಮೇಲೆ ಅವಕ್ಕೆ ಸರಿಯಾದ ಪೂಜೆಗಳು ಆಗ್ತಾ ಇರೋದಿಲ್ಲ, ಏನಿರೋದಿಲ್ಲ. ಅವೆಲ್ಲ ಬಿದ್ದು ಸುಮ್ಮನೆ ಅವಕ್ಕೆ ಒಂದು ಅಪಚಾರ ಮಾಡಿದಾಗ ಆಗುತ್ತೆ. ನಾವು ಅವಕ್ಕೆ ಆ ಒಂದು ಫೋಟೋಗಳನ್ನು ನಾವು ಆ ರೀತಿಯೆಲ್ಲ ಮಾಡಿದರೆ ಖಂಡಿತವಾಗಿಯೂ ನಮಗೆ ದೋಷ ಬರೋದಂತೂ ಖಂಡಿತ ಸತ್ಯ. ಆ ಥರ ನಾವು ಮಾಡೋದಕ್ಕೆ ಹೋಗಬಾರ್ದು. ಫೋಟೋಗಳಿದ್ದರೆ ಏನು ಮಾಡಬೇಕು ಅಂದರೆ, ನಾವು ಅದಕ್ಕೆ ಚಿಕ್ಕ ಚಿಕ್ಕ ಮೊಳೆಯನ್ನು ಹೊಡೆದಿರ್ತಾರೆ, ಅದನ್ನ ಒಂದು ಸ್ಕ್ರೂ ಡ್ರೈವರ್ ಏನಾದ್ರು ತೊಗೊಂಡು ಈ ರೀತಿ ಎಬ್ಬಿದಾಗ ನಾವು ಸ್ಕ್ರೂ ಡ್ರೈವರಿಂದ ನಾವು ಅದು ಏನಾಗುತ್ತೆ, ಅದು ಗ್ಲಾಸು ಅಥವಾ ಅದರ ಫ್ರೇಮು ಎಲ್ಲ ಹೊರಗೆ ಬರುತ್ತೆ. ಅದನ್ನು ಬೇಕಾದರೆ ಹೊರಗಡೆ ಎಲ್ಲಾದ್ರೂ ಸಹ ಎಸೀರಿ ನೀವು. ಅದರೊಳಗಡೆ ಇರುವಂಥ ಒಂದು ಪೇಪರ್ ಇರುತ್ತೆ ನೋಡಿ ಫೋಟೋದ್ದು, ಅದನ್ನು ನಾವು ಏನು ಮಾಡಬೇಕು ಅಂದರೆ, ಎರಡು ಥರ ಮಾಡ್ಬೋದು ನಾವು. ಏನು ಮಾಡಬೇಕು, ಒಂದು ನೀರಲ್ಲಿ, ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಆ ಒಂದು ಪೇಪರನ್ನು ಮುಳುಗಿಸಿಡಬೇಕು. ಒಂದು ದಿನ ನೈಟ್ ಫುಲ್ ಇಟ್ಟರೆ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಅದೆಲ್ಲ ಕರಗಿರುತ್ತೆ. ಅದನ್ನು ನಾವು ಯಾರು ತುಳಿದೇ ಇರುವಂಥ ಜಾಗ ಅಂದರೆ, ನಾವು ಮನೆ ಹತ್ರ ಸುತ್ತಮುತ್ತ ಗಿಡಗಳು ಇದ್ದೇ ಇರ್ತವೆ, ಆ ಒಂದು ಗಿಡಗಳ ಒಂದು ಬುಡಕ್ಕೆ ಹಾಕಬೇಕು ನಾವು. ಇಲ್ಲ ತುಳಸಿ ಕಟ್ಟೆ ಇತ್ತಂದರೆ ಆ ಒಂದು ತುಳಸಿ ಕಟ್ಟೆಗೂ ಸಹ ನಾವು ಹಾಕ್ಬೋದು. ಇಲ್ಲಪ್ಪ ಅದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ನಮಗೆ ಟೈಮ್ ಇಲ್ಲ, ನಾವು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ, ಇನ್ನೂ ಒಂದು ಆಪ್ಷನ್ ಏನು ಅಂದರೆ, ಆ ಥರ ಫೋಟೋಗಳಲ್ಲಿರುವಂತಹ ಒಂದು ಪೇಪರಲ್ಲಿರುತ್ತೆ ನೋಡಿ, ದೇವರ ಒಂದು ಚಿತ್ರ ಇರುವಂಥ ಫೋಟೋ ಇರುವಂಥ ಪೇಪರನ್ನು ಚೆನ್ನಾಗಿ ಸಣ್ಣದಾಗಿ ಮಡಚಿಬಿಟ್ಟು, ಅದೇ ಒಂದು ಗಿಡದ ಒಂದು ಬುಡದಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ನಾವು ಒಂದು ಅರ್ಧ ಅಡಿಯಷ್ಟು ಆಳ ಅಥವಾ 1 ಅಡಿಯಷ್ಟು ಆಳ ತೆಗೆದು ಆ ಮಣ್ಣಲ್ಲೇ ಹಾಕಿಬಿಡಬೇಕು. ಆಗ ಯಾವುದೇ ರೀತಿಯಾದಂಥ ದೋಷಗಳು ಬರೋದಿಲ್ಲ, ಏನಿಲ್ಲ. ಇಲ್ಲಾಂದರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ, ನೀರಿಗೂ ಸಹ ಅಥವಾ ಬಾವಿಗೂ ಸಹ ಹಾಕ್ತಾ ಇರ್ತಾರೆ. ಆ ಥರನೂ ಮಾಡೋದಕ್ಕೆ ಹೋಗಬಾರ್ದು. ಏಕೆ ಅಂದರೆ, ನಾವು ಹರಿಯೋ ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ, ಅದು ಹರ್ಕೊಂಡು ಹೋಗ್ಬಿಟ್ಟು ಎಲ್ಲ
ಎಲ್ಲಾದರೂ ಒಂದು ಹತ್ರ ಯಾವುದಾದ್ರೂ ಒಂದು ಜಾಗದಲ್ಲಿ ಮರಕ್ಕೋ ಒಂದು ಮುಳ್ಳಿನ ಗಿಡಗಳು ಅಥವಾ ಏನೋ ಒಂದು ಇದರಲ್ಲಿ ಅಲ್ಲೇ ಸಿಗಾಕ್ಕೊಂಡು ಅಲ್ಲೇ ಅದು ಇದ್ದುಬಿಟ್ಟು ಅಲ್ಲಿ ಅದಕ್ಕೆ ಒಂದು ಅಪಚಾರ ಆಗುವಂಥ ಅಪಚಾರ ಆಗ್ತಾ ಇರುತ್ತೆ. ಹಾಗಾಗಿ ಆ ರೀತಿಯೂ ಮಾಡಬಾರ್ದು, ದೋಷ ಬರುತ್ತೆ. ಆ ರೀತಿಯೂ ಮಾಡಿದರೆ ಖಂಡಿತ ನೀರಿಗೂ ಬಿಡಬೇಡಿ. ಈ ರೀತಿಯಲ್ಲಿ ಮಾಡಿ ನೀವು. ನಾನು ನೆಕ್ಸ್ಟು ಆ ಥರ ಏನಾದರೂ ನಮ್ಮ ಮನೆಯಲ್ಲಿ ಈ ಸದ್ಯಕ್ಕಂತೂ ಯಾವ ಫೋಟೋಗಳಿಲ್ಲ. ಆ ಥರ ನೆಕ್ಸ್ಟ್ ಯಾವುದಾದ್ರೂ ಹಳೆ ಫೋಟೋಗಳಿದ್ದರೆ ನಾನು ಅದೇ ರೀತಿಯಾಗಿ ಮಾಡ್ತೀನಿ. ನನಗೆ ಗೊತ್ತಿರಲಿಲ್ಲ, ಇತ್ತೀಚೆಗೆ ನನಗೆ ಒಬ್ಬರಿಂದ ಗೊತ್ತಾಯಿತು ಈ ರೀತಿಯಲ್ಲಿ ಮಾಡಬೇಕು ಫೋಟೋಗಳಾದರೆ ಅಂತ. ಇನ್ನು ವಿಗ್ರಹಗಳಾದರೆ ಮಣ್ಣಿನವಾದರೆ ನಾವು ಏನು ಮಾಡಬೇಕು ಅಂದರೆ ಅವನು ಅಷ್ಟೇ ಎಲ್ಲಿ ಅದೇ ದೇವಸ್ಥಾನದ ಕಟ್ಟೆ ಹತ್ರ ಅಲ್ಲೆಲ್ಲ ಇಡೋದಕ್ಕೆ ಹೋಗಬಾರ್ದು. ಅದನ್ನು ಮಣ್ಣಲ್ಲಿ ಒಂದು ಅಡಿಯಷ್ಟು ಆಳವನ್ನು ತೆಗೆದುಬಿಟ್ಟು ಮಣ್ಣಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಡಿ. ಯಾರೂ ತುಳಿಯೋದಿಲ್ಲ. ಸ್ವಲ್ಪ ದಿನ ಆದಮೇಲೆ ಕರಗಿ ಹೋಗುತ್ತೆ ಅದು. ಇನ್ನು ಮಣ್ಣಿನ ವಿಗ್ರಹಗಳನ್ನಾದರೆ ಆ ಥರ ಮಾಡಿದ್ವಿ. ಇನ್ನು ನಮ್ಮ ಮನೆಯಲ್ಲಿ ಬೆಳ್ಳಿಯ ವಿಗ್ರಹಗಳಿದ್ದಾವೆ ಅಥವಾ ಹಿತ್ತಾಳೆಯ ವಿಗ್ರಹಗಳಿದ್ದಾವೆ. ಅದನ್ನು ಏನು ಮಾಡಬೇಕು ಪೂಜೆಗೆ ಅಂದರೆ ಮುಕ್ಕಾಗಿರುವಂಥ ವಿಗ್ರಹಗಳನ್ನು ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ ಅಂದರೆ ಪೂಜೆಗೆ ಬರೋದಿಲ್ಲ ಅಂದರೆ ಅವನ ಅಂಗಡಿಗೆ ತೊಗೊಂಡೋಗಿ ಅದನ್ನು ಕೊಟ್ಬಿಟ್ಟು ಬೇರೆ ವಿಗ್ರಹಗಳನ್ನು ತೊಗೊಂಡು ಬರ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಅದೇ ರೀತಿಯಾಗಿ ಮಾಡ್ತಾ ಇರ್ತೀವಿ. ಆದರೆ ಅವನ್ನ ಅಂಗಡಿಗೆ ತೊಗೊಂಡೋಗೋದಕ್ಕಿಂತ ಮೊದಲು ನಾವು ಮನೆಯಲ್ಲಿ ಏನು ಮಾಡಬೇಕು ಅಂದರೆ ಆ ವಿಗ್ರಹಗಳನ್ನು ಒಂದು ಪಾತ್ರೆ ಆಗಿರ್ಬೋದು ಚಿಕ್ಕದು ಅಥವಾ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಅದನ್ನು ಒಂದು ಡೇ ಅಂದರೆ ಒಂದು 24 ಗಂಟೆ ಅದನ್ನ ನೀರಲ್ಲೇ ಇಟ್ಬಿಡ್ಬೇಕು. ಅದನ್ನು ನೀರಲ್ಲೇ ಇಟ್ಬಿಟ್ಟು ಆಮೇಲೆ ತೆಗೆದು ಚೆನ್ನಾಗಿ ಎಲ್ಲ ಒರೆಸಿ ತೊಳೆದು ಒರೆಸ್ಬಿಟ್ಟು ಆ ನಂತರವಾಗಿ ನಾವು ತೊಗೊಂಡೋಗಿ ಅಂಗಡಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಹಳೆಯ ವಿಗ್ರಹಗಳನ್ನು ಬೇರೆ ವಿಗ್ರಹಗಳನ್ನು ತೊಗೊಂಡು ಬರಬೇಕಾಗುತ್ತೆ. ಈ ರೀತಿ ವಿಗ್ರಹಗಳಾದರೆ ಬೆಳ್ಳಿಯು ಹಿತ್ತಾಳೆಯು ಆದರೆ ಈ ರೀತಿ ಮಾಡಿ. ಮಣ್ಣಿನ ವಿಗ್ರಹಗಳಿದ್ದಾವೆ ಅಂದರೆ ಮಣ್ಣಿನಿಂದ ಮಾಡಿರ್ತಾರೆ ನೋಡಿ, ವಿಘ್ನೇಶ್ವರಗಳನ್ನಾಗಿರ್ಬೋದು ಅಥವಾ ಬಸವಣ್ಣಗಳನ್ನು ಲಿಂಗುಗಳನ್ನು ಮಣ್ಣಿನವಿರ್ತವೆ. ಆ ರೀತಿಯಾಗಿರುವಂಥ ವಿಗ್ರಹಗಳು ಮುಕ್ಕಾಗಿದ್ವು ಅಂದರೆ ಅವನ್ನ ನಾವು ನೀರಲ್ಲಿ ಅಥವಾ ಎಲ್ಲೋ ದೇವಸ್ಥಾನದ ಹತ್ರ ಬಿಡೋದ್ರ ಬದಲಾಗಿ ಒಂದು ಮಣ್ಣಿನಲ್ಲಿ ಒಂದು ಅರ್ಧ ಅಡಿಯ ಆಳವಷ್ಟು ತೆಗೆದುಬಿಟ್ಟು ಗುಂಡಿ ಥರ ತೆಗೆದು ಅದನ್ನು ಅದರೊಳಗಡೆ ಹಾಕಿ ಮುಚ್ಚಿಬಿಟ್ರೆ ಅವು ಕರಗೋಗ್ತವೆ ಮಣ್ಣಿನವು. ಹಾಗಾಗಿ ಯಾವುದೇ ರೀತಿಯಾದಂಥ ದೋಷಗಳು ಬರುವುದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಮಾಡೋದರಿಂದ ನಮಗೆ ಯಾವುದೇ ರೀತಿಯಾದಂಥ ದೋಷ ಬರೋದಿಲ್ಲ. ಸುಮ್ಮನೆ ಫೋಟೋಗಳು ಅವು ಪೂಜೆಗೆ ಬರೋದಿಲ್ಲ ಅಂದು ಎಲ್ಲಾದ್ರೂ ಇಟ್ಟು ಬಂದಾಗ ಅವನ್ನ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಈಗ ಬನ್ನಿ ಮರದ ಹತ್ರ ನಾನು ನೋಡಿದ್ದೀನಿ. ಸಾಮಾನ್ಯವಾಗಿ ಬನ್ನಿ ಮರದ ಹತ್ರ ಎಲ್ಲ ಹಳೆ ಫೋಟೋಗಳನ್ನು ಇಟ್ಟು ಬಂದಿರ್ತಾರೆ ಅಥವಾ ಅರಳಿ ಮರದ ಹತ್ರ ಇಟ್ಟು ಬಂದಿರ್ತಾರೆ. ಅದನ್ನು ಏನು ಮಾಡ್ತಾರೆ ಕೆಲವರು ಯಾರೋ ಒಬ್ಬರು ಸುಮ್ಮನೆ ಹಾಗೆ ಇಟ್ಟಿದ್ದಾರಲ್ಲ ಅಂದ್ಬಿಟ್ಟು ಯಾರೋ ಒಬ್ಬರು ಪೂಜೆ ಮಾಡ್ತಾರೆ. ಅಲ್ಲಿ ದೇವಸ್ಥಾನದ ಹತ್ರ ಬಂದಿರೋರು ಅದನ್ನು ನೋಡಿ ಇನ್ನೂ ಕೆಲವರು ಮಾಡ್ತಾನೆ ಇರ್ತಾರೆ. ಈ ರೀತಿ ಮಾಡೋದರಿಂದ ಯಾವುದೇ ಪೂಜಾ ಫಲಗಳು ಸಿಗುವುದಿಲ್ಲ ನಮಗೆ. ಯಾಕೆ ಅಂದರೆ ನಾವು ನಮ್ಮ ಮನೆಯಲ್ಲಿ ಅವು ಪೂಜೆಗೆ ಬರುವುದಿಲ್ಲ, ಹಳೇವಾಗಿದ್ದಾವೆ ಅಂದ್ಬಿಟ್ಟೇ ನಾವು ಅದನ್ನು ಅಲ್ಲಿ ಇಟ್ಟು ಬಂದಾಗ ಮತ್ತೆ ಯಾರಾದ್ರೂ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದರು ಅಥವಾ ಮಾಡ್ತಾರೆ ಅಂದರೆ ಅದು ಅಷ್ಟೇ ಪೂಜೆಗೆ ಅದು ಪೂಜೆಯ ಒಂದು ಫಲ ಯಾವುದು ಸಿಗೋದಿಲ್ಲ. ಆ ರೀತಿ ಮಾಡೋದ್ರ ಬದಲು ಈ ರೀತಿಯಾಗಿ ಮಾಡಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಇದು ಸಹ ನನಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಯಾರೋ ಒಬ್ಬರು ನನಗೆ ಹೇಳಿದರು. ಹಾಗಾಗಿ ಗೊತ್ತಾಯಿತು ನನಗೂ ಸಹ. ಹಾಗಾಗಿ ಈ ರೀತಿ ನಾವು ನಮ್ಮ ಮನೆಯಲ್ಲಿರುವಂಥ ವಿಗ್ರಹಗಳನ್ನು ಪೂಜೆಗೆ ಬಾರದೇ ಇರುವಂಥವನ್ನ ಈ ರೀತಿ ಮಾಡುವುದರಿಂದ ನಮಗೆ ಯಾವುದೇ ರೀತಿಯಾದಂಥ ದೋಷಗಳು ಬರುವುದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.